ಕರ್ನಾಟಕದ ರೈಲ್ವೆ ಯೋಜನೆಗಳಿಗೆ 7,748 ಕೋಟಿ ಅನುದಾನ ಕೊಡಲಾಗಿದೆ ಅಂತ ಅಶ್ವಿನಿ ವೈಷ್ಣವ್ ಹೇಳಿಬಿಟ್ಟಿದ್ದಾರೆ. ಚೆನ್ನೈ ಹೈ ಸ್ಪೀಡ್ ರೈಲು ಚೆನ್ನೈ 1 ಗಂಟೆ 30 ನಿಮಿಷದಲ್ಲಿ ಬಂದ್ಬಿಡುತ್ತೆ ಅಂತ ಅಶ್ವಿನಿ ವೈಷ್ಣವ್ ಹೇಳಿಬಿಟ್ಟಿದ್ದಾರೆ. ಇಂಥ ರೈಲ್ವೆ ರಾಜ್ಯ ರೈಲು ಮಂತ್ರಿ ಒಂದು ರೈಲು ಬಿಟ್ಟಿದ್ದಾರೆ. ಅವರ ಹೆಸರು ಸೋಮಣ್ಣ. ರೈಲು ಮಂತ್ರಿ. ರೈಲು ಬಿಡೋದ್ರಲ್ಲೂ ಎಕ್ಸ್ಪರ್ಟ್. ಅವರು ಚೆನ್ನಾಗಿ ಬಿಡ್ತಾರೆ ರೈಲ್ನ. ಜನಕ್ಕೆ ಗೊತ್ತಾಗೋದ್ರೊಳಗಡೆ ಬಿಟ್ಟು ತಲೆ ಸವ್ರು ಹೊರಟೋಗಿರ್ತಾರೆ. ಮಂತ್ರಿ ಆಗಿದ್ದೀವಿ ಅಂತ ಸುಳ್ಳು ಹೇಳಬೇಡ್ರಿ. ರಾಜ್ಯದ್ರೋಹ ಮಾಡಬಾರ್ದು. ಮಂತ್ರಿ ಪದವಿ ಪರ್ಮನೆಂಟ್ ಅಲ್ಲ. ಸಬರ್ಬನ್ ರೈಲ್ಗೆ 500 ಕೋಟಿ, ಹೊಸ ಲೈನು 3,000 ಕೋಟಿ, ಏನು ಧರ್ಮಕ್ಕೆ ಕೊಟ್ಟು ಹೊಸ್ತಾಗಿ ಕೊಟ್ಟಂಗೆ ಮಾತಾಡ್ತಿದ್ದಾರೆ ಮಂತ್ರಿ. ಹೋದ ವರ್ಷ 7,500 ಚಿಲ್ಲರೆ, ಈ 7,700 ಚಿಲ್ಲರೆ, 200 ಕೋಟಿನಲ್ಲಿ ಉಪ್ಪಿಂಕ ಹಾಕ್ಕೊಂಡು ನೆಕ್ಕೋಬೇಕೇನ್ರಿ ಮಂತ್ರಿ ಸೋಮಣ್ಣವ್ರೆ? ಏನೋ ಬುರುಡೆ ಬಿಡ್ತಾ ಕೂತಿದ್ದೀರಲ್ಲ, ಭಾಳ ದೊಡ್ಡದಾಗಿ ಏನೋ ಕಡ್ದು ಬಿಟ್ಟಿದ್ದೀನಿ ನಿನ್ಕೊಂಡು. ಏನ್ರಿ ಮಾಡಿದ್ದು ನೀವು ಕರ್ನಾಟಕಕ್ಕೆ? 0. ಈಗ ಬಂದು ರೈಲ್ ಬಿಡ್ತಾ ಇದ್ದಾರೆ ಕೂತ್ಕೊಂಡು. ಏನು ಇದೆಲ್ಲ ಹೊಸ್ದಾಗಿ ಬಂದುಬಿಟ್ಟಿರೋ ದುಡ್ಡು ಥರ ಸ್ಪೆಷಲ್ ಆಗಿ ಕೊಡಿಸಿರ್ತಾರೆ. ಏನು ಧರ್ಮಕ್ಕೆ ಕೊಡ್ತಾ ಇದ್ದೀರಾ ಯೋಗ್ಯತೆಗೆ ನಿಮ್ಮ ಸರ್ಕಾರಗಳಿಗೆ? ಅದ್ಯಾವುದೋ ಹೈದರಾಬಾದ್ ಅಂತೆ ಚೆನ್ನೈ ಉಪ್ಪಿಂಗ್ ಹಾಕೊಂಡು ನೆಕ್ಕಿ ಹೈದರಾಬಾದ್ ಚೆನ್ನೈದು ಇದು ರೈಲನ್ನು 150 ಅಂತ ಆ ದುಡ್ಡನ್ನು ಕೊಟ್ಬಿಟ್ಟು ಹೋಗೋನು ಯಾವನ್ರಿ ಹೋಗೋನು? ಅದಕ್ಕೆ ಸುಮ್ಮನೆ ರೈಲ್ ಬಿಡ್ತಾರೆ ಕೂತ್ಕೊಂಡು. ಅಲ್ಲಪ್ಪ ಮಂತ್ರಿ ಹೇಳ್ಬಿಟ್ರಂತೆ, ಇವ್ರು ಇಲ್ಲಿ ಬಂದು ರೈಲ್ ಬಿಡ್ತಾರಂತೆ ಕೂತ್ಕೊಂಡು. ಬುರುಡೆ ಬಿಡೋಕ್ಕೂ ಒಂದು ಇತಿಮಿತಿ ಬೇಕು. ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ ಅಷ್ಟೇ. ಎಸ್. ಬೆಂಗಳೂರಿನ ಕಾವೇರಿ 5ನೇ ಹಂತದ ಕೊಳವೆ ಮಾರ್ಗದ ವಾಲ್ವ್ ಚೇಂಬರ್ನಲ್ಲಿ ಬಾಲಕ ಓರ್ವ ಸಾವನ್ನಪ್ಪಿದ್ದಾನೆ. ಬಾಲಕನ ಸಾವಿಗೆ ಕಾಣುವಂತಹ ಅಂಶಗಳ ಸತ್ಯಾಸತ್ಯತೆ ತಿಳಿಯೋದಕ್ಕೆ 3 ಹಿರಿಯ ಮುಖ್ಯ ಅಭಿಯಂತರರ ತಂಡದಿಂದ ಸಮಗ್ರ ತನಿಖೆಗೆ ಜಲಮಂಡಳಿ ಆದೇಶ ಮಾಡಿದೆ. ಫೆಬ್ರವರಿ 5ರ ಒಳಗೆ ವರದಿ ಕೊಡಬೇಕು ಅಂತ ಕೂಡ ಸೂಚಿಸಲಾಗಿದೆ. 3 ದಿನಗಳ ಹಿಂದೆ ಕಾಣೆಯಾಗಿದ್ದಂತಹ ಬಾಲಕ ಪ್ರೀತಮ್ ನಿನ್ನೆ ಕಗ್ಗಲೀಪುರ ಠಾಣಾ ವ್ಯಾಪ್ತಿಯ ತಾತಗುಣಿಯಲ್ಲಿ ಜಲಮಂಡಳಿ ಪೈಪ್ಲೈನ್ನ ಕಾಂಕ್ರೀಟ್ ಚೇಂಬರ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದ. 3 ದಿನದ ಹಿಂದೆ ನಾಪತ್ತೆಯಾಗಿದ್ದರ ಹಿನ್ನೆಲೆಯಲ್ಲಿ ಪೋಷಕರು ದೂರನ್ನು ದಾಖಲು ಮಾಡಿದ್ರು. ಪೈಪ್ಲೈನ್ ಚೇಂಬರ್ ಮುಚ್ಚದೆ ಬಿಟ್ಟಿದ್ದೇ ಸಾವಿಗೆ ಕಾರಣ ಅನ್ನೋದು ಪೋಷಕರ ಆರೋಪ. ಅಲ್ಲಿ ಏನು ವರದಿ ತಗೋತಾರವರು? ಬಾಡಿ ಸಿಕ್ಕಿದೆ, ಅಲ್ಲೇನು CCTV ಇರುತ್ತಾ? ಇರಲ್ಲ. ಮತ್ತೆ ಏನು ವರದಿ ತಗೋತಾರೆ? ಇಟ್ಸ್ ಆಬ್ವಿಯಸ್. ಅದು ತೆಗೆದಿಲ್ಲ. ಮೇಡಮ್ ಮಗು ವಯಸ್ಸೆಷ್ಟು? 8-9 ವರ್ಷ ಇರ್ಬೇಕು ಸರ್. 14 ವರ್ಷದ. ಆಶ್ಚರ್ಯ ಅದು. ಅಷ್ಟು ದೊಡ್ಡ ಮನಗೂ ಅಲ್ಲಿ ಬೀಳುತ್ತೆ ಅಂತಂದ್ರೆ ಇಲ್ಲ, ಏನೋ ಆಗಿರಬೇಕು. ಏನೋ ಆಗಿದೆ. ಏನಾಗಿದೆ ಅಂತ ಕಂಡುಹಿಡಿಬೋದು ಬೇಕಾರೆ. ಬಟ್ ನಿರ್ಲಕ್ಷ್ಯ ಏನು ಮುಚ್ಚಾಕಿದ್ರಾಯ್ತು. ಯಾಕೆ ಸರ್? ಅವ್ರು ಮುಚ್ಚಿರ್ಲಿಲ್ಲ ಅನ್ನೋದಕ್ಕೆ ಪ್ರಕರಣನೇ ಮುಚ್ಚಾಕ್ತಾರೆ. ಇನ್ನೇನು ಮಾಡಬೇಕು? ಏನು ಮಾಡ್ಬೇಕು ಮತ್ತೆ? ಏನ್ರಿ ಆಫೀಸರ್ಗಳು ಅಂದರೆ ಏನು ಅನ್ಕೊಂಡಿದ್ದೀರಿ ನೀವು? ಕಾಂಟ್ರಾಕ್ಟರ್ಗಳು ಅಂದರೆ ಏನು ಅನ್ಕೊಂಡಿದ್ದೀರಿ? 60%, 70%, 56% ಕೊಟ್ಟು ಬಂದಿರ್ತಾರೆ. ದೇವ್ರಿ ಅವರು. ದೇವರು ಪ್ರಸಾದ ಕೊಡೋ ದೇವರು. ನಮಗದು ಹೇಸಿಗೆ, ಅವ್ರಿಗದು ಪ್ರಸಾದ. ಬಿಸಿ ಇರ್ತಾರೆ. ಹಂಗಾಗಿ ಏನು ಮಾಡೋಕ್ಕಾಗತ್ತೆ? ಅವ್ನು ಸತ್ರ ಸಾಯ್ತಾರೆ. ನನ್ನ ಮಗನ ಸಾಯಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ನಾನು ಇಲ್ಲಿ ಯಾವನೋ ಗುಂಡು ಹೊಡ್ಕೊಂಡು ಸತ್ನಂತಪ್ಪ ಒಬ್ಬ. ನಮ್ಮನೆಯವರ ಸಾಯ್ಲಿ ಬಿಡು. ಮತ್ತೆ ನಾನು ಇಂಥದ್ದು ಎಷ್ಟು ಸಾವು ನೋಡ್ಬಿಟ್ಟಿದ್ದೀನಿ, ಅದ್ರ ಮೇಲೆ ಎಷ್ಟು ಕಾಸು ಹೊಡೆದಿದ್ದೀನಿ. ಆ ಮನಸ್ಥಿತಿ ಬಂದರೆ ದೊಡ್ಡಬಳ್ಳಾಪುರದಲ್ಲಿ ಸುಪ್ರಭಾತ ಹಾಡಿನ ವಿಚಾರಕ್ಕೆ ಹಿಂದೂ ಮುಸ್ಲಿಂ ಯುವಕರು ಚಕಮಕಿಂದ. ಮನೇಲಿ ತಾಯಿ ಮಲಗಿದಾಳೆ, ಸೌಂಡ್ ಕಡಿಮೆ ಮಾಡಿ ಅಂತ ಅವ್ನು ಮುಸ್ಲಿಂ ಯುವಕ ಹೇಳದ್ನಂತೆ. ಇದಕ್ಕೆ ಹಿಂದೂ ಯುವಕರು ಆಯ್ತಪ್ಪ, ಹಂಗೆ ರಾಜಾನ್ ಕೂಗಿದಾಗ ಡೈಲಿ ಕೂಗಿಸ್ತೀರಲ್ಲಪ್ಪ, ಅದಕ್ಕೆ ನಾವು ಬಂದು ಕೇಳಿದ್ದೀವ ಅಂದ್ರಂತೆ. ಈಗ ಕೇಸ್ ಆಗಿದೆಯಂತೆ. ಬಟ್ ಪೊಲೀಸ್ನವರೇನೋ ಶಾಂತಿ ಸಭೆ ನಡೆಸಿ ವಿವಾದಕ್ಕೆ ತೆರೆ ಎಳೆದಿದ್ದಾರಂತೆ. ಅದು ಏನು ತೆರೆ ಎಳೆದಿದ್ದಾರೋ ವಿವಾದ ನಂಗೆ ಗೊತ್ತಿಲ್ಲ. ಬಟ್ ಇದನ್ನು ಮುಸ್ಲಿಂ ಯುವಕ ತುಂಬ ಎಳ್ಕೊಂಡು ಹೋಗೋಕೆ ಹೋದ್ರೆ ಇದು ದೊಡ್ಡದಾಗತ್ತೆ. ಎಲ್ರಿಗೂ ಕೇಳೋ ಅದು ಬೆಳಗ್ಗೆ ಇವ್ರು ತಾಯಿ ಮಲಗಿರೋದು ಪಾಪ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅದು ಒನ್ ಡೇ ಅಫೇರ್ ಆದರೆ ಕತೆ ಬೇರೆ. ಈಗ ಹಂಗಾರೆ ಡೈಲಿ 5 ಗಂಟೆ ಕೂಗ್ತಾರಲ್ಲಪ್ಪ, ಅವಾಗ ಅದು ನಮಗೆಲ್ಲ ಬೇರೆಯವ್ರಿಗೆಲ್ಲ ಎಚ್ಚರ ಆಗಲ್ವಾ ಅದು? ಎಲ್ರಿಗೂ ಕೇಳುತ್ತೆ. ಮತ್ತೆ ನಿಮ್ಮ ತಾಯಿ ಒಬ್ಬರೇ ಇಲ್ಲಿ ಕೇಸಲ್ಲಿ, ಅದರಲ್ಲಿ ಎಲ್ಲರೂ ಇದ್ದಾರಲ್ಲ, ಹಂಗಾಗಲ್ಲ ಅದು. ಅವ್ನು ಹಿಂದೂ ಮುಸ್ಲಿಂ ಯುವಕ ಇಲ್ಲ ತರಲೇ ಇಲ್ಲ, ಓವರ್ಟ್ಲಿ ಅಮ್ಮನ ಮೇಲಿನ ಪ್ರೀತಿಗೆ ಬಂದಿದ್ದಾನಷ್ಟೇ. ಅವನು ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ರೆ ಒಳ್ಳೆಯದು. ಇದ್ರೆ ಇನ್ನೊಂದು ಇಶ್ಯೂ ಸ್ಟಾರ್ಟು ರಾಜ್ಯದಲ್ಲ ಅಷ್ಟೇ. ಮತ್ತೆ ಬುಡಕ್ಕೋಗತ್ತೆ, ಆ ಜಾನ್ ಮೈಕೆ ಹಾಕಂಗಿಲ್ಲ ಅಂತ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ. ಎಸ್. ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯಿಂದ ಕೆಜಿಎಫ್ ಪಕ್ಕದ ಚಿಕ್ಕಬಳ್ಳಾಪುರದ ಗುಡಿಬಂಡಿಯಲ್ಲಿ ಚಿನ್ನ ಸೇರಿದಂತೆ ಖನಿಜಗಳ ಪತ್ತೆಗಾಗಿ ಹೆಲಿಕಾಪ್ಟರ್ ಮೂಲಕ ಏರಿಯಲ್ ಸರ್ವೆಯನ್ನು ನಡೆಸಲಾಗ್ತಾ ಇದೆ. ವೈಜ್ಞಾನಿಕ ಸಲಕರಣೆಗಳನ್ನು ಬಳಸಿಕೊಂಡು ಜಿಲ್ಲೆ ಹಾಗೂ ಪಕ್ಕದ ತುಮಕೂರು ಜಿಲ್ಲೆಯ ಹಲವು ಕಡೆ ಏರಿಯಲ್ ಸರ್ವೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಬಾಗೇಪಲ್ಲಿ ಗುಡಿಬಂಡೆ ತಾಲೂಕಿನ ರೈತ ಜಮೀನುಗಳಲ್ಲಿ ಬಂಗಾರದ ಕಣಗಳು ಪತ್ತೆಯಾಗಿದ್ವು. ಹೀಗಾಗಿ ಚಿನ್ನದ ನಿಕ್ಷೇಪಗಳಿಗಾಗಿ ಸರ್ವೆ ನಡೀತಾ ಇದ್ದು, ಜನರು ಕೂಡ ಸರ್ವೆ ಕಾರ್ಯ ಹೇಗೆ ನಡೀತಾ ಇದೆ ಅಂತ ನೋಡೋದಕ್ಕೆ ಮುಗಿಬಿದ್ದಿದ್ರು. ಹೆಲಿಕಾಪ್ಟರ್ ನೋಡಕ್ಕೆ ಮುಗಿಬಿದ್ದಿದ್ದಂತಹ ಮಹಾಜನರೇ, ಆಹಾ, ತಲೆನಲ್ಲಿ ಏನು ಡಬಲ್ ಬ್ರೈನ್ ಓಡ್ತಾ ಇದೆ ಇವ್ರಿಗೆ. ಮುಗಿದು ಬಿದ್ದು ಬಿಟ್ರಂತೆ ನೋಡೋಕ್ಕೆ. ಅಲ್ಲಿ ಇರಬೇಕು, ಸಿಕ್ಕಬೇಕು. ಆಗ ಮುಗಿದು ಬಿದ್ದು ನಿಮ್ಮನ್ನು ಮುಗಿದ ಆಚೆ ಬಿಸಾಕ್ತಾರೆ ತಗೊಂಡೋಗಿ.
ಜಾಗನೇ ಇರಲ್ಲ ಇವ್ರಿಗೆ. ಮುಗಿದು ಬಿದ್ದರಂತೆ. ಎರಡನೇದು ಆಯಿತು ಹೋಗಿ ಬಿದ್ದುಕೊಳ್ಳಿ, ನಮಗೇನು ಹೋಗಬೇಕು, ನಾಳೆ ಅಲ್ಲಿ ಸಿಕ್ಕಿದ್ರೆ ನಿಮ್ಮ ಜಮೀನಿಂದ ಅದು ಬಿಸಾಕ್ತಾರೆ, ಬಕ್ಕಂಡು ನಿಂತ್ಕೋತಾರೆ, ಒಂದಿಷ್ಟು ಕಾಂಪನ್ಸೇಷನ್ ಬಿಸಾಕ್ತಾರೆ, ಬೇಕಾದ್ರೆ ತಗೊಳ್ಳಿ ಸಾಕಾರೆ ಬಿಟ್ಕೊಳ್ಳಿ ಅಂತ. ಅದು ಕೊಡ್ಸೋಕ್ಕೂ ಆಮೇಲೆ ಬನ್ನಿ ಸಾರ್ ಇದು ಅನ್ಯಾಯ, ಅನ್ಯಾಯ. ಫೈಟ್ ಆಗ್ಬೇಕು ಸರ್ ಹೆಲಿಕಾಪ್ಟರ್ಗೆ ಹೋಗೋವಾಗ. ಎರಡನೇದು ಎಲ್ಲ ಖನಿಜಗಳು ಅದನ್ನು ಕಣ ಸಿಕ್ತು, ಮಣ ಸಿಕ್ತು, ಪಣ ಸಿಕ್ತು ಅಂತ ಈಗ ಅವ್ರು ಹೇಳಿದ್ರಲ್ಲ, ತಕ್ಷಣ ಅದು ವಯಬಲ್ ಆಗಬೇಕು ಕಮರ್ಷಿಯಲ್ ಮೈನಿಂಗ್ಗೆ ಅಂತ ಎಲ್ಲೂ ಇಲ್ಲ ಆ ಥರ. ಹಾಗೆ ಪ್ರಾಥಮಿಕ ಸರ್ವೆ ಇರ್ಬೋದು, ಪಾಸಿಬಲಿ ಚಿನ್ನದ ಗುಣಲಕ್ಷಣಗಳಿರುವಂತಹ ಇದೂ ಕಾಣಿಸ್ಬೋದು, ಬಟ್ ವಿಲ್ ಇಟ್ ಬಿಕಮ್ ಕಮರ್ಷಿಯಲಿ ವಯಬಲ್ ಫಾರ್ ಮೈನಿಂಗ್ ಅನ್ನೋದಾಗಬೇಕು. ಅದಾದರೆ ಮೈನಿಂಗ್ ಆಗತ್ತಷ್ಟೆ. T20ನಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ಆಡಲ್ಲ ಅಂತೇನೋ ಬಹಿಷ್ಕಾರ ಮಾಡಿದ್ರಲ್ಲ, ಆದರೆ ನಮ್ಮ ತಂಡ ಮಾತ್ರ ಶ್ರೀಲಂಕಾಗೆ ಹೋಗ್ತಾರಂತೆ. ನನ್ನ ಪ್ರಕಾರ ಹೋಗ್ತಾರೆ, ಅವತ್ತು ಗ್ರೌಂಡ್ಗೂ ಹೋಗ್ತಾರೆ, ಗ್ರೌಂಡಲ್ಲಿ ಸುಮ್ಮನೆ ನಿಂತ್ಕೋತಾರೆ. ಆಮೇಲೆ ಮ್ಯಾಚ್ ರೆಫ್ರಿನೋ ಯಾರೋ ಬಂದು ಕಾಲ್ ಆಫ್ ಮಾಡ್ತಾರೆ ಮ್ಯಾಚನ್ನು, ಅವ್ರು ಬರಲಿಲ್ಲ ಬೈಕಾಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ರಿಪೋರ್ಟ್ ಮೇಲೆ ಏನೋ ಒಂದು ಕ್ರಮ ಆಗಬೇಕು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ICC ಹೇಳಿದೆ ಪಾಕಿಸ್ತಾನಕ್ಕೆ, ಹುಷಾರಾಗಿರಿ, ನಿಮ್ಗೆ ಇಷ್ಟ ಬಂದಾಗ ಆಡ್ತೀವಿ, ಇಷ್ಟ ಬಂದಾಗ ಆಡಲ್ಲ ಅಂತ ಇವೆಲ್ಲ ಮಾಡ್ಕೊಂಡ್ರೆ ಎದುರಿಸ್ತೀರಿ ಇದ್ರ ಪರಿಣಾಮಗಳನ್ನು. ಈ ಪರ್ಟಿಕ್ಯುಲರ್ ಮ್ಯಾಚಿಂದ ಹಿಂದಕ್ಕೆ ಹೋದರೆ ಒಂದು 300 ಕೋಟಿ ಫೈನ್ ಕಟ್ಟಬೇಕಾಗತ್ತೆ, ಬರೋ 200 ಕೋಟಿನೂ ಕಳ್ಕೋಬೇಕಾಗತ್ತೆ. ಆಮೇಲೆ ಬೈಲಾಟ್ರಲ್ ಮ್ಯಾಚ್ಗಳಿಂದ ಕಿತ್ತು ಬಿಸಾಕ್ತೀವಿ ಆಚೆಗೆ. ಆಮೇಲೆ ನಿಮ್ಮದು ಸೂಪರ್ ಲೀಗ್ ಅಂತಿನ ಪಾಕಿಸ್ತಾನದಲ್ಲಿ ಒಂದು ಬುರ್ಡೆ ಲೀಗ್ ಮಾಡ್ಕೊತೀರಲ್ಲ, ಭಿಕ್ಷಕರ ಲೀಗು, ಹಾಂ ಭಿಕ್ಷಕರ ಲೀಗ್, ಅದು ಆ ಭಿಕ್ಷಕರ ಲೀಗ್ಗೆ ಯಾರನ್ನೂ ಕಳ್ಸೋಕ್ಕಾಗಲ್ಲ ಆಮೇಲೆ ಜನನ್ನ, ಹುಷಾರು ಅಂತ ಹೇಳಿದಾರಂತೆ. ಬಟ್ ಈ ಲೂಜ್ಗಳಿಗೆ ಹೇಳಿದ್ರೆ ಪ್ರಯೋಜನ ಇಲ್ಲ, ಪಕ್ಕಾ ಲೂಜ್ಗಳಿವು, ಅವಕ್ಕೇನು ಪ್ರಯೋಜನ ಇಲ್ಲ ಹೇಳಿದ್ರೆ. ಹಾಗಾಗಿ ಅವ್ರನ್ನ ಬಿಟ್ಟುಬಿಡಿ, ಅವ್ರು ಏನು ಮಾಡ್ತಾರೋ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ. ಪುಣೆಯಲ್ಲಿ ಒಂದು ಪೋರ್ಷೆ ಕಾರ್ ಆಕ್ಸಿಡೆಂಟ್ ಆಗಿತ್ತು. 3 ಜನ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟಿದೆ. ದೇಶವ್ಯಾಪಿ ಚರ್ಚೆ ನಡೀತಿದೆ. ಅಯ್ಯೋ ಕಾಸಿದ್ದವ್ರು ಏನೋ ಮಾಡ್ಕೊಂಡು ಹೋಗ್ತಾರೆ ಬಿಡ್ರೋ, ಬಡವರು ಸತ್ರ ಆಯ್ತು ಏನೀಗ ಅಂತ. ಅದರಲ್ಲಿ 2 ಟೆಕ್ಕಿಗಳು ಪಾಪ ನಿಮ್ಮ ಮೃತಪಟ್ಟಿದ್ರು. ಯಾಕಂದರೆ 17 ವರ್ಷದ ಒಬ್ಬ ಪೋಖ್ರಿ ಇಡಿಯಟ್ ಪುಂಡ ಮಾಡಿದ ಕೆಲಸ ಇದು. ಅವ್ರ ಅಪ್ಪಂಗೆ ಕಾಸಿದೆ ಅಂತ ಇವನಿಗೆ ಮದ ಬಂದಿತ್ತು. ಇದನ್ನೇ ಹೇಳ್ತಾ ಇರೋದು. ಜನ ಯಾವಂತಕ್ಕೆ ಹೋಗ್ತಿದ್ದಾರೆ ಅಂದರೆ ಕಾನೂನು ಮೀರಿ ಮುಗಿಸ್ಬಿಡ್ಬೇಕಿನ ಮೇಲೆ ಅನ್ನೋ ಹಂತಕ್ಕೆ ಹೋಗ್ತಿದ್ದಾರೆ. ಇದನ್ನೇ ಜನಂಗೆ ಆಗ್ತಾ ಇರೋದು ಪಾಪ. ದಿನ ಕಳೆದಂತೆ ಈ ಬುರ್ಡೆ ಬಿಡ್ತಾರಲ್ಲ BJP ಕೆಲವು ಸರಿ, ಅದೇನೋ ಬಂದು ಅದೇನೋ ಅರ್ಬನ್ ಇದು ಅಂತ, ಹಂಗೆ ಎಲ್ಲರೂ ಹೋಗ್ತಾರೆ, ಬರೆದಿಟ್ಕೊಳ್ಳಿ, ಎಲ್ಲರೂ ಹೋಗ್ತಾರೆ, ಒಬ್ಬರೇ ಯಾಕೆ ಎಲ್ಲರೂ ಹೋಗ್ತಾರೆ. ಹೀಗೆ ಆಗ್ತಾ ಹೋದರೆ ಏನೋ ಕೋರ್ಟ್ ಹೇಳಿರೋ ರೀಸನ್ಸ್ ಬೇರೆ. ಅದಕ್ಕೆ 159 ಸಾಕ್ಷಿಗಳ ವಿಚಾರಣೆ ಇದೆ, ಹಾಗಾಗಿ ಅವನು ಬಂಧನದಲ್ಲಿ ಮುಂದುವರ್ಸೋದು ಕಷ್ಟ ಅಂತ ಹೇಳಿದ್ದಾರೆ. ಅದನ್ನೇ ಹೇಳೋದು ನಾನು, 200 ಸಾಕ್ಷಿ 300 ಸಾಕ್ಷಿ 600 ಸಾಕ್ಷಿ ಮಾಡೋದು, ಇಟ್ಸ್ ಎ ಟ್ಯಾಕ್ಟಿಕ್ಸ್ ಬೈ ಪೊಲೀಸ್. ಸೊ ದಟ್ ಆ ಕೇಸೇ ಮುಗಿಬಾರ್ದು, ಆ ಕೇಸ್ ನೆಗೆದು ಬಿದ್ದೋಗ್ಬಿಡ್ಬೇಕು ಅಲ್ಲೇನೇ. ಇಟ್ಸ್ ಎ ಟ್ಯಾಕ್ಟಿಕ್ಸ್. ಕೋರ್ಟ್ ಹೇಳಿದೆ ಬಾಲಾಪರಾಧಿ ಇಂಥ ಘಟನೆಗಳಿಗೆ ಪೋಷಕರೇ ಕಾರಣ, ಮಕ್ಕಳ ಮೇಲೆ ನಿಯಂತ್ರಣ ಕಳ್ಕೋತಿದ್ದಾರೆ ಅಂತ. ಅದೆಲ್ಲ ಕರೆಕ್ಟು ಸಾರ್, ನೀವು ಹೇಳಿದ್ದು. ಪೋಷಕರು ಒಳಗಾಕಿ ಹೆಂಗಾರೆ, ಇವನು ಬಿಟ್ಟರೆ ಅವರು ಆಗಬೇಕಲ್ಲ. ತಿಮಾಕು ಕೊಬ್ಬಲ್ಲಿ ಮೆರಿತಾರಲ್ಲ, ಪೋಷಕರನ್ನ ಒಳಗಾಕಿ, ಅದೂ ಇಲ್ಲ. ಹೊರಗೆ ಕಳಿಸಿದ್ದಾರೆ, ಹೋಗ್ರಪ್ಪ ಅಂತ. ಅವ್ರು ಹೋದರು, ಸತ್ತವ್ರು ಸತ್ರು. ಏನೀಗ ಸತ್ರೆ ಏನೀಗ ಕಳ್ಕೊಂಡವ್ರ ಮನೆಗೆ ಅಷ್ಟೇ ಸಾಯಿಲಿ ಬಿಡು. ಹೇಳ್ತೀನಲ್ಲ, ಈ ದೇಶದಲ್ಲಿ ಆ ಹಂತಕ್ಕೆ ಬೇಗ ಬರಬೇಕು ಅನ್ನಿಸ್ತಿದೆ. ನಾವು ಹಿಡ್ಕೊಂಡು ಬಾರಿಸ್ಬೇಕು ಮೂತಿಗೆ ಸಿಕ್ಕದಂಗೆ. ಏನು ಎಲ್ಲದರಲ್ಲೂ ಅವ್ರು ಇಷ್ಟ ಬಂದಂಗೆ ನಡೀತಾರಪ್ಪ. ಎಸ್. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿವೇಶನ ನೀಡುವಲ್ಲಿ ವಿಳಂಬ ಹಿನ್ನೆಲೆಯಲ್ಲಿ ಕರ್ನಾಟಕ ಗೃಹ ಮಂಡಳಿ ಮುಂದೆ ಫಲಾನುಭವಿಗಳು ಇವತ್ತು ಪ್ರತಿಭಟನೆ ನಡೆಸಿದ್ರು. 31ರೊಳಗೆ ಕೊಡ್ತೀವಿ ಅಂದ್ರು, ದಿನಾಂಕ ಮುಗಿದ್ರೂ ಕೂಡ ಇನ್ನೂ ಕೊಡ್ತಾ ಇಲ್ಲ, ಯಾವುದೇ ಪ್ರತಿಕ್ರಿಯೆ ಕೂಡ ಕೊಡ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದಂತಹ 50ಕ್ಕೂ ಹೆಚ್ಚು ಫಲಾನುಭವಿಗಳು ಪ್ರತಿಭಟನೆ ನಡೆಸಿದ್ರು. ಜೊತೆಗೆ ಸ್ಥಳಕ್ಕೆ ಭೇಟಿ ಕೊಟ್ಟ ಪೊಲೀಸರ ಜೊತೆಗೂ ಕೂಡ ವಾಗ್ವಾದ ಆಯಿತು. ಏನೀಗ ಯಾಕೆ ಕೊಡಬೇಕು? ಅಲ್ಲ, ದುಡ್ಡು ಹಾಕಿದ್ದಾರೆ. ನೀವೇನು ಬಾಂಗ್ಲಾದೇಶದವರಾ? ಅಲ್ಲ. ನಮಗೇನು ವೇಣುಗೋಪಾಲ್ ಫೋನ್ ಮಾಡಿದಾರಾ? ಇಲ್ಲ. ಯಾಕೆ ಕೊಡಬೇಕು? ಇವ್ರಿಗೆ ಯಾರು ಅಳೋರಿಲ್ಲ. ಎಕ್ಸಾಕ್ಟ್ಲಿ. ವೇಣುಗೋಪಾಲ್ಗೆ ಫೋನ್ ಮಾಡಿಸ್ರಿ, ನೋಡೋಣ, ಆದ್ರೆ ಕೊಡಿಸ್ತೀವಿ. ಅವ್ರಿಗೆ ಇವರಿಂದ ಏನಾಗಬೇಕಾಗಿ ನೀವು ಓಟ್ ಹಾಕ್ತೀವಿ ಅಂತ ಗ್ಯಾರಂಟಿ ಬರ್ಕೊಡಿ, ಆಮೇಲೆ ನೋಡೋಣ. ಅರ್ಜಿ ಹಾಕ್ಸ್ಕೊಂಡಿದ್ದ ಆ ನಿಯಮದ ಪ್ರಕಾರ ಆದರೂ ಕೊಡಬೇಕು. ಹಾಸನದಲ್ಲಿ ಯಶ್ ಆ್ಯಕ್ಟರ್ ತಾಯಿದು ಗಲಾಟೆ, ಅದು ಈಗ ತಾತ್ಕಾಲಿಕ ಬ್ರೇಕ್ ಅಂತೆ ಪೊಲೀಸ್ನವರು. ಕಾರಣ, ಅಧಿಕಾರಿಗಳು ಇಬ್ಬರಿಗೂ
ಸೈಟ್ ನಿಮ್ಮದೇ ಓನರ್ಶಿಪ್ಪು ಅನ್ನೋ ಥರ ಡಾಕ್ಯುಮೆಂಟ್ ಕೊಟ್ಬಿಟ್ಟಿದ್ದಾರಂತೆ. ಅದು ಪೊಲೀಸ್ನವ್ರು ಇವತ್ತು ಪರಿಶೀಲಿಸಿದಾಗ ಗೊತ್ತಾಗಿದೆಯಂತೆ. ಇದನ್ನು ಕಂಡುಹಿಡಿಯೋಕೆ ಇಷ್ಟು ದಿನ ಬೇಕಾಯ್ತಾ? ಇಷ್ಟು ಗಲಾಟೆ ಆಯಿತು. ಈಗ ಇಬ್ಬರ ಹತ್ರನೂ ಇದೆಯಂತೆ. ಸರಿ, ಈಗ ಇದು ಎಲ್ಲಿ ಇತ್ಯರ್ಥ ಆಗಬೇಕು? ಅವ್ರೇನೋಗಿ ಜಿಲ್ಲಾಧಿಕಾರಿ ಯಾರಿಗೋ ಮನವಿ ಕೊಟ್ಟಿದ್ದಾರಂತೆ ಮೇಡಮು. ಸರಿ, ಕೊಡ್ಬೋದು. ಜಿಲ್ಲಾಧಿಕಾರಿ ಕೆನಾಟ್ ಡಿಸೈಡ್ ದಿಸ್, ಇಟ್ಸ್ ಎ ಸಿವಿಲ್ ಡಿಸ್ಪ್ಯೂಟ್. ಕೋರ್ಟ್ಗೆ ಹೋಗಿ ಡಿಸೈಡ್ ಆಗ್ತದೆ. ಇದು ಗೊತ್ತಿದ್ದಾಗ ರೋಡಲ್ಲಿ ನಿಂತ್ಕೊಂಡು ಮೇಡಮ್ ಇಷ್ಟೊಂದು ಗಲಾಟೆ ಮಾಡ್ಕೊಂಡ್ರೆ ಏನು ಪ್ರಯೋಜನ? ಅದಷ್ಟು ನ್ಯೂಸ್ ಆಯಿತು ಅಷ್ಟೇ. ಕಾಂಪೌಂಡ್ ಕೆಡವುದ್ರು ಅನ್ನೋದು ಅವ್ರ ಸಿಟ್ಟು ಅಷ್ಟೇ. ನ್ಯೂಸ್ ಆಯಿತು ಅಷ್ಟೇ. ಮಗನ ಹೆಸರು ಬಂತು ಮತ್ತು ನ್ಯೂಸ್ ಆಯಿತು. ಅಲ್ಟಿಮೇಟ್ಲಿ ಅದಲ್ಲಿ ಹೋಗಬೇಕು, ತೀರ್ಮಾನ ಆಗಬೇಕಷ್ಟೇ. ಅಲ್ಲೇ ಇತ್ಯರ್ಥ. ಅವ್ರದ್ದೇ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಡಿಸೈಡ್ ಆಗಬೇಕು. ಚಾರ್ಟರ್ಡ್ ವಿಮಾನ ದುರಂತದಿಂದ ಅಕಾಲಿಕ ನಿಧನಕ್ಕೀಡಾಗಿದ್ದಂತಹ ಮಹಾರಾಷ್ಟ್ರ ಡಿಸಿಎಂ ಎನ್ಸಿಪಿ ನಾಯಕ ಅಜಿತ್ ಪವಾರ್ನ ಸಾವಿನ ವಿಚಾರದಲ್ಲೂ ಕೂಡ ರಾಜಕೀಯ. ಇದೀಗ ಅವರ ಪತ್ನಿಗೆ ಡಿಸಿಎಂ ಹುದ್ದೆ ಕೊಟ್ಟಿರೋ ವಿಷಯವಾಗಿ ಚರ್ಚೆಯಾಗ್ತಿದ್ದು, ಪತಿಯ ಅಂತ್ಯಕ್ರಿಯೆ ಪೂರ್ಣಗೊಳ್ಳುವ ಮೊದಲೇ ಸುನೇತ್ರಾ ಪವಾರ್ ಡಿಸಿಎಂ ಆಗಿ ನೇಮಕಗೊಂಡಿರೋದ್ರ ಹಿಂದೆ ಬಿಜೆಪಿಯ ಮಾಸ್ಟರ್ ಮೈಂಡ್ ಕೈವಾಡ ಇದೆ ಅಂತ ಉದ್ಧವ್ ಶಿವಸೇನೆಯ ಮುಖವಾಣಿ ಸಾಮ್ನಾದಲ್ಲಿ ಸಂಪಾದಕೀಯ ಬರೆದುಕೊಂಡಿದ್ದಾರೆ. ನೀವು ಎನ್ಸಿಪಿಯ ಎರಡೂ ಬಣಗಳು ಒಂದಾಗೋದು ಬಿಜೆಪಿಗೆ ಇಷ್ಟ ಇಲ್ಲ, ಹಾಗಾಗಿ ಮಾಡಿದ್ದಾರೆ. ಬಿಡ್ರಿ, ಆ ಪಾರ್ಟಿ ಪುರ್ಸೊತ್ತಾಗಿದ್ದಾರೆ, ಸೋತು ಸುಣ್ಣಾಗಿ ಮನೆಗೆ ಸೇರ್ಕೊಂಡಿದ್ದಾರೆ, ಬರ್ಕತಾರೆ. ಇಂಥದ್ದನ್ನೆಲ್ಲ ಯಾರು ಕೇರ್ ಮಾಡ್ತಾರೆ? ಅದಕ್ಕೆ ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಮಾಡ್ಕೋತಾರೆ. ನಿಮ್ಮ ಪಕ್ಷದ ಏನರ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ಬೇಕು ಅವರು. ನಿಂದ ಪಕ್ಷ ಶಿವಸೇನೆ ಅನ್ನಕ್ಕೆ ನೀನು ಒಳ್ಳೆ ಕತೆ ಆಯ್ತಲ್ಲ ನಿಮ್ಮದು ಶಿವಸೇನೆ ಕತೆ. ನಿಮ್ಮ ಶಿವಸೇನೆ ನೀವು ಉಳಿಸ್ಕೊಳ್ಳಿ, ಯಾರು ಬೇಡ ಅಂದಿರೋರು? ಡಿಸಿಷನ್ ಅವ್ರು ತಗೊಳ್ತಾರೆ, ಅವ್ರು ಇಷ್ಟಪ್ಪ, ಅವ್ರ ಪಕ್ಷದ ಅವ್ರು ತಗೋತಾರಪ್ಪ. ಅದನ್ನು ಇವ್ರನ್ನ ಕೇಳಬೇಕು. ಹಾಂ, ಬೆಂಗಳೂರಿನಲ್ಲಿ ಬನಶಂಕರಿಯಲ್ಲಿ ಒಬ್ಬ, ಯಾಕೆ ಇಬ್ಬರು ಒಂದಾದರೂ ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ಬಿಟ್ರಂತೆ ಉದ್ಧವ್ ಠಾಕ್ರೆನಾ ಅಂದರೆ ಓಕೆನಾ? ಇವ್ರಿಗೆ ಕೇಳಿದಾಗ ಸರಿ ಹಂಗೆ ಕೇಳಂಗಿಲ್ಲ ಯಾವನು. ಬೆಂಗಳೂರಿನಲ್ಲಿ ಯಾರೋ ಒಬ್ಬರು ವ್ಯಕ್ತಿ ಬನಶಂಕರಿನಲ್ಲಿ ರೋಡಲ್ಲಿ ಯಾರೋ ಬರಬೇಡಿ ಮಾಡಬೇಡಿ ಅಂತೇನೋ ಬರ್ತಾನೆ. ಏನು ಪ್ಯೂರ್ಲಿ ಪರ್ಸನಲ್ ಇದ್ದಂಗಿದೆ. ರಾತ್ರಿ 10 ಗಂಟೆಗೆ ಗಲಾಟೆ ಅಂತೆ, ಪಕ್ಕದ ಮನೆಯವ್ರ ಜೊತೆ ಗಲಾಟೆ ಅಂತೆ, ಇಲ್ಲ ಈ ಪೊಲೀಸ್ನವ್ರು ಬಂದರೆ ಅವ್ರ ಜೊತೆ ಗಲಾಟೆ ಅಂತೆ. ಸರಿ, ಇಲ್ಲ ಅವನನ್ನು ಪೇಸ್ ಮಾಡಿ ಆ ಪಾರ್ಟಿನ, ಇಲ್ಲ ರೋಡ್ ಅವರೆಲ್ಲ ಸೇರ್ಕೊಂಡು ತಿರುಗಿಬೇಡಿ ಅಷ್ಟೇ. ಏನು ಅವ್ರ ಮನೆ ಇದ ರೋಡು? ನಿನಗೆ ಬೆಂಗಳೂರು ಕಟ್ಟಿದ್ದ, ಬೆಂಗಳೂರಿನ ನಿರ್ಮಾತೃ ಹಾಗೇನಿಲ್ವಲ್ಲ ಮತ್ತೆ ಇರಪ್ಪ ಸುಮ್ಮನೆ ಅಂತಾನೆ ನೋಡಿದ್ದೀವಿ ನಾವು ಅನ್ನಿ ಎಲ್ಲ ಒಂದಾಗಿ ಅಷ್ಟೇ. ಎಸ್.